ಮುಧೋಳದ ಕ್ಷಣ ನಮ್ಮೆಲ್ಲರಿಗೂ ಕೂಡ ನೆನಪಿಗೆ ಬರೋದು ಚಾಣಕ್ಯ ಶ್ವಾನಗಳು. ಇದೀಗ ಭಾರತೀಯ ಸೇನೆಗೂ ಕೂಡ ಸೇರ್ಪಡೆಗೊಂಡ ಬಳಿಕ ಮುಧೋಳ ನಾಯಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಂದೆ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿ ಸೈ ಎಣಿಸಿಕೊಂಡಿವೆ. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. ಪ್ರಧಾನಿ ಮೋದಿ ಮುಂದೆ ಶ್ವಾನದಳದ ಅದ್ಭುತ ಪ್ರದರ್ಶನ. ಮುಧೋಳು ಶ್ವಾನಗಳ ಪ್ರದರ್ಶನಕ್ಕೆ ನಮೋ ಮೆಚ್ಚುಗೆ. ಏಕ್ತಾ ನಗರದಲ್ಲಿ ನಡೆದ ರಾಷ್ಟ್ರೀಯ ಏಕ್ತಾ ದಿವಸ್ ಮೆರವಣಿಗೆಯಲ್ಲಿ ಬಿಎಸ್ಎಫ್ ಶ್ವಾನದಳ ಪ್ರಧಾನಿ ನರೇಂದ್ರ ಮೋದಿ ಮುಂದೆ ತಮ್ಮ ಕಾರ್ಯಾಚರಣಾ ಕೌಶಲ್ಯವನ್ನು ಪ್ರದರ್ಶಿಸಿತು. ಅದರಲ್ಲೂ ಕರ್ನಾಟಕದ ಮುಧೋಳ ಶ್ವಾನಗಳು ಅದ್ಭುತ ಪ್ರದರ್ಶನ ನೀಡಿ ಪ್ರಧಾನಿಯವರ ಚಪ್ಪಳೆ ಗಿಟ್ಟಿಸಿಕೊಂಡವು. ಮುಧೋಳು ಶ್ವಾನಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿವೆ. ಈ ಮುಧೋಳ ನಾಯಿಗಳು ಸೈನಿಕರಂತೆ ಕಾವಲು ಕಾಯಬಲ್ಲ ಸಾಮರ್ಥ್ಯ ಹೊಂದಿವೆ. ಒಂದು ಬಾರಿ ವೈರಿಯನ್ನ ಬೆನ್ನಟ್ಟಿದ್ರೆ ಬೇಟೆಯಾಡುವವರೆಗೂ ಬಿಡೋ ಮಾತೇ ಇಲ್ಲ. ಮುಧೋಳ ಶ್ವಾನಗಳ ಸ್ವಾಮಿನಿಷ್ಠೆಯೂ ಕೂಡ ಅಷ್ಟೇ ಶ್ರೇಷ್ಠವಾಗಿದೆ. ಹೀಗಾಗಿ ಮೊಟ್ಟ ಮೊದಲ ಬಾರಿ 2017ರಲ್ಲಿ ಭಾರತೀಯ ಸೇನೆಯಲ್ಲಿ ಗಡಿ ಕಾಯಲು ಅವಕಾಶ ನೀಡಲಾಗುತ್ತೆ. ಈಗ ಈ ಮುಧೋಳು ಶ್ವಾನಗಳು ಭಾರತ ಮತ್ತು ಪಾಕ್ ಗಡಿಯಲ್ಲಿ ಕಾವಲು ಕಾಯ್ತಿವೆ. ಶತ್ರುಗಳ ಎದೆ ನಡುಗಿಸುವಂತೆ ಹದ್ದಿನ ಕಣ್ಣಿಟ್ಟಿವೆ. ಇನ್ನು ಇತಿಹಾಸವನ್ನ ನೋಡೋದಾದ್ರೆ ಮುಧೋಳ ಶ್ವಾನಗಳು ಮೊಟ್ಟ ಮೊದಲ ಬಾರಿಗೆ ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ವು. 2017ಕ್ಕೂ ಮೊದಲು ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೇವಲ ಲ್ಯಾಬ್ರಾಡರ್, ಜರ್ಮನ್ ಶೆಫರ್ಡ್ ಹಾಗೂ ಡಾಬರ್ಮನ್ ನಂತಹ ತಳಿಗಳನ್ನು ಮಾತ್ರ ಬಳಸಲಾಗ್ತಿತ್ತು. ಈಗ ಮುಧೋಳ ಶ್ವಾನಕ್ಕೆ ಸೇನೆಯಲ್ಲಿ ಭಾರಿ ಬೇಡಿಕೆ ಬಂದಿದೆ. ಇಂಥ ಪರಾಕ್ರಮಶಾಲಿ ಶ್ವಾನಗಳ ವಿಶೇಷತೆ ಏನು ಅಂತ ನೋಡೋದಾದ್ರೆ ಮುಧೋಳ ನಾಯಿಗಳು ಬೇಟಿ ನಾಯಿಗಳಲ್ಲಿ ಅತ್ಯಂತ ಚಾಣಾಕ್ಷ. ಸಣಕಲು ದೇಹ ಹೊಂದಿದ್ರೂ ಬಲಿಷ್ಠವಾಗಿವೆ. ಶಕ್ತಿ, ಚಾಣಾಕ್ಷತೆ ಮತ್ತು ಸ್ವಾಮಿನಿಷ್ಠೆಗೆ ಹೆಸರುವಾಸಿ. ತೀಕ್ಷ್ಣ ಕಣ್ಣುಗಳನ್ನು ಹೊಂದಿರೋದು ಮುಧೋಳು ನಾಯಿಯ ಮತ್ತೊಂದು ವಿಶೇಷತೆ. ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯ ಹೊಂದಿವೆ. ಯಾವುದೇ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತವೆ. ವಿಪರೀತ ಚಳಿ, ಬಿಸಿಲು ಸಹಿಸಿಕೊಳ್ಳುವ ಶಕ್ತಿ ಮುಧೋಳು ನಾಯಿಗಳಿಗಿವೆ. ಸದ್ಯ ಬಾಗಲಕೋಟೆ ಜಿಲ್ಲೆಯ ಮುಧೋಳು ತಾಲೂಕಿನ ತಿಮ್ಮಾಪುರದಲ್ಲಿ ಮುಧೋಳ ಸಂತಾನಾಭಿವೃದ್ಧಿಗಾಗಿಯೇ ವಿಶೇಷ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯಲ್ಲಿ ನಮ್ಮ ಕರ್ನಾಟಕದ ಶ್ವಾನಗಳು ಸೇವೆ ಸಲ್ಲಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಧೋಳದ ಕ್ಷಣ ನಮ್ಮೆಲ್ಲರಿಗೂ ಕೂಡ ನೆನಪಿಗೆ ಬರೋದು ಚಾಣಕ್ಯ ಶ್ವಾನಗಳು. ಇದೀಗ ಭಾರತೀಯ ಸೇನೆಗೂ ಕೂಡ ಸೇರ್ಪಡೆಗೊಂಡ ಬಳಿಕ ಮುಧೋಳ ನಾಯಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಂದೆ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿ ಸೈ ಎಣಿಸಿಕೊಂಡಿವೆ. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. ಪ್ರಧಾನಿ ಮೋದಿ ಮುಂದೆ ಶ್ವಾನದಳದ ಅದ್ಭುತ ಪ್ರದರ್ಶನ. ಮುಧೋಳು ಶ್ವಾನಗಳ ಪ್ರದರ್ಶನಕ್ಕೆ ನಮೋ ಮೆಚ್ಚುಗೆ. ಏಕ್ತಾ ನಗರದಲ್ಲಿ ನಡೆದ ರಾಷ್ಟ್ರೀಯ ಏಕ್ತಾ ದಿವಸ್ ಮೆರವಣಿಗೆಯಲ್ಲಿ ಬಿಎಸ್ಎಫ್ ಶ್ವಾನದಳ ಪ್ರಧಾನಿ ನರೇಂದ್ರ ಮೋದಿ ಮುಂದೆ ತಮ್ಮ ಕಾರ್ಯಾಚರಣಾ ಕೌಶಲ್ಯವನ್ನು ಪ್ರದರ್ಶಿಸಿತು. ಅದರಲ್ಲೂ ಕರ್ನಾಟಕದ ಮುಧೋಳ ಶ್ವಾನಗಳು ಅದ್ಭುತ ಪ್ರದರ್ಶನ ನೀಡಿ ಪ್ರಧಾನಿಯವರ ಚಪ್ಪಳೆ ಗಿಟ್ಟಿಸಿಕೊಂಡವು. ಮುಧೋಳು ಶ್ವಾನಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿವೆ. ಈ ಮುಧೋಳ ನಾಯಿಗಳು ಸೈನಿಕರಂತೆ ಕಾವಲು ಕಾಯಬಲ್ಲ ಸಾಮರ್ಥ್ಯ ಹೊಂದಿವೆ. ಒಂದು ಬಾರಿ ವೈರಿಯನ್ನ ಬೆನ್ನಟ್ಟಿದ್ರೆ ಬೇಟೆಯಾಡುವವರೆಗೂ ಬಿಡೋ ಮಾತೇ ಇಲ್ಲ. ಮುಧೋಳ ಶ್ವಾನಗಳ ಸ್ವಾಮಿನಿಷ್ಠೆಯೂ ಕೂಡ ಅಷ್ಟೇ ಶ್ರೇಷ್ಠವಾಗಿದೆ. ಹೀಗಾಗಿ ಮೊಟ್ಟ ಮೊದಲ ಬಾರಿ 2017ರಲ್ಲಿ ಭಾರತೀಯ ಸೇನೆಯಲ್ಲಿ ಗಡಿ ಕಾಯಲು ಅವಕಾಶ ನೀಡಲಾಗುತ್ತೆ. ಈಗ ಈ ಮುಧೋಳು ಶ್ವಾನಗಳು ಭಾರತ ಮತ್ತು ಪಾಕ್ ಗಡಿಯಲ್ಲಿ ಕಾವಲು ಕಾಯ್ತಿವೆ. ಶತ್ರುಗಳ ಎದೆ ನಡುಗಿಸುವಂತೆ ಹದ್ದಿನ ಕಣ್ಣಿಟ್ಟಿವೆ. ಇನ್ನು ಇತಿಹಾಸವನ್ನ ನೋಡೋದಾದ್ರೆ ಮುಧೋಳ ಶ್ವಾನಗಳು ಮೊಟ್ಟ ಮೊದಲ ಬಾರಿಗೆ ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ವು. 2017ಕ್ಕೂ ಮೊದಲು ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೇವಲ ಲ್ಯಾಬ್ರಾಡರ್, ಜರ್ಮನ್ ಶೆಫರ್ಡ್ ಹಾಗೂ ಡಾಬರ್ಮನ್ ನಂತಹ ತಳಿಗಳನ್ನು ಮಾತ್ರ ಬಳಸಲಾಗ್ತಿತ್ತು. ಈಗ ಮುಧೋಳು ಶ್ವಾನಕ್ಕೆ ಸೇನೆಯಲ್ಲಿ ಭಾರಿ ಬೇಡಿಕೆ ಬಂದಿದೆ. ಇಂಥ ಪರಾಕ್ರಮಶಾಲಿ ಶ್ವಾನಗಳ ವಿಶೇಷತೆ ಏನು ಅಂತ ನೋಡೋದಾದ್ರೆ
ಮುಧೋಳ ನಾಯಿಗಳು ಬೇಟಿ ನಾಯಿಗಳಲ್ಲಿ ಅತ್ಯಂತ ಚಾಣಾಕ್ಷ. ಸಣಕಲು ದೇಹ ಹೊಂದಿದ್ರೂ ಬಲಿಷ್ಠವಾಗಿವೆ. ಶಕ್ತಿ, ಚಾಣಾಕ್ಷತೆ ಮತ್ತು ಸ್ವಾಮಿನಿಷ್ಠೆಗೆ ಹೆಸರುವಾಸಿ. ತೀಕ್ಷ್ಣ ಕಣ್ಣುಗಳನ್ನ ಹೊಂದಿರೋದು ಮುಧೋಳು ನಾಯಿಯ ಮತ್ತೊಂದು ವಿಶೇಷತೆ. ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯ ಹೊಂದಿವೆ. ಯಾವುದೇ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತವೆ. ವಿಪರೀತ ಚಳಿ, ಬಿಸಿಲು ಸಹಿಸಿಕೊಳ್ಳುವ ಶಕ್ತಿ ಮುಧೋಳು ನಾಯಿಗಳಿಗಿವೆ. ಸದ್ಯ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ತಿಮ್ಮಾಪುರದಲ್ಲಿ ಮುಧೋಳ ಸಂತಾನಾಭಿವೃದ್ಧಿಗಾಗಿಯೇ ವಿಶೇಷ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯಲ್ಲಿ ನಮ್ಮ ಕರ್ನಾಟಕದ ಶ್ವಾನಗಳು ಸೇವೆ ಸಲ್ಲಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮುಧೋಳದ ಕ್ಷಣ ನಮ್ಮೆಲ್ಲರಿಗೂ ಕೂಡ ನೆನಪಿಗೆ ಬರೋದು ಚಾಣಾಕ್ಷ ಶ್ವಾನಗಳು. ಇದೀಗ ಭಾರತೀಯ ಸೇನೆಗೂ ಕೂಡ ಸೇರ್ಪಡೆಗೊಂಡ ಬಳಿಕ ಮುಧೋಳ ನಾಯಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಂದೆ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿ ಸೈ ಎಣಿಸಿಕೊಂಡಿವೆ. ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. ಪ್ರಧಾನಿ ಮೋದಿ ಮುಂದೆ ಶ್ವಾನದಳದ ಅದ್ಭುತ ಪ್ರದರ್ಶನ. ಮುಧೋಳು ಶ್ವಾನಗಳ ಪ್ರದರ್ಶನಕ್ಕೆ ನಮೋ ಮೆಚ್ಚುಗೆ. ಏಕ್ತಾ ನಗರದಲ್ಲಿ ನಡೆದ ರಾಷ್ಟ್ರೀಯ ಏಕ್ತಾ ದಿವಸ್ ಮೆರವಣಿಗೆಯಲ್ಲಿ ಬಿಎಸ್ಎಫ್ ಶ್ವಾನದಳ ಪ್ರಧಾನಿ ನರೇಂದ್ರ ಮೋದಿ ಮುಂದೆ ತಮ್ಮ ಕಾರ್ಯಾಚರಣಾ ಕೌಶಲ್ಯವನ್ನು ಪ್ರದರ್ಶಿಸಿತು. ಅದರಲ್ಲೂ ಕರ್ನಾಟಕದ ಮುಧೋಳ ಶ್ವಾನಗಳು ಅದ್ಭುತ ಪ್ರದರ್ಶನ ನೀಡಿ ಪ್ರಧಾನಿಯವರ ಚಪ್ಪಳೆ ಗಿಟ್ಟಿಸಿಕೊಂಡವು. ಮುಧೋಳು ಶ್ವಾನಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿವೆ. ಈ ಮುಧೋಳ ನಾಯಿಗಳು ಸೈನಿಕರಂತೆ ಕಾವಲು ಕಾಯಬಲ್ಲ ಸಾಮರ್ಥ್ಯ ಹೊಂದಿವೆ. ಒಂದು ಬಾರಿ ವೈರಿಯನ್ನ ಬೆನ್ನಟ್ಟಿದ್ರೆ ಬೇಟೆಯಾಡುವವರೆಗೂ ಬಿಡೋ ಮಾತೇ ಇಲ್ಲ. ಮುಧೋಳ ಶ್ವಾನಗಳ ಸ್ವಾಮಿನಿಷ್ಠೆಯೂ ಕೂಡ ಅಷ್ಟೇ ಶ್ರೇಷ್ಠವಾಗಿದೆ. ಹೀಗಾಗಿ ಮೊಟ್ಟ ಮೊದಲ ಬಾರಿ 2017ರಲ್ಲಿ ಭಾರತೀಯ ಸೇನೆಯಲ್ಲಿ ಗಡಿ ಕಾಯಲು ಅವಕಾಶ ನೀಡಲಾಗುತ್ತೆ. ಈಗ ಈ ಮುಧೋಳು ಶ್ವಾನಗಳು ಭಾರತ ಮತ್ತು ಪಾಕ್ ಗಡಿಯಲ್ಲಿ ಕಾವಲು ಕಾಯ್ತಿವೆ. ಶತ್ರುಗಳ ಎದೆ ನಡುಗಿಸುವಂತೆ ಹದ್ದಿನ ಕಣ್ಣಿಟ್ಟಿವೆ. ಇನ್ನು ಇತಿಹಾಸವನ್ನ ನೋಡೋದಾದ್ರೆ ಮುಧೋಳ ಶ್ವಾನಗಳು ಮೊಟ್ಟ ಮೊದಲ ಬಾರಿಗೆ ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದು. 2017ಕ್ಕೂ ಮೊದಲು ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೇವಲ ಲ್ಯಾಬ್ರಾಡರ್, ಜರ್ಮನ್ ಶೆಫರ್ಡ್ ಹಾಗೂ ಡಾಬರ್ಮನ್ ನಂತಹ ತಳಿಗಳನ್ನು ಮಾತ್ರ ಬಳಸಲಾಗ್ತಿತ್ತು. ಈಗ ಮುಧೋಳ ಶ್ವಾನಕ್ಕೆ ಸೇನೆಯಲ್ಲಿ ಭಾರಿ ಬೇಡಿಕೆ ಬಂದಿದೆ. ಇಂಥ ಪರಾಕ್ರಮಶಾಲಿ ಶ್ವಾನಗಳ ವಿಶೇಷತೆ ಏನು ಅಂತ ನೋಡೋದಾದ್ರೆ ಮುಧೋಳ ನಾಯಿಗಳು ಬೇಟಿ ನಾಯಿಗಳಲ್ಲಿ ಅತ್ಯಂತ ಚಾಣಾಕ್ಷ. ಸಣಕಲು ದೇಹ ಹೊಂದಿದ್ರೂ ಬಲಿಷ್ಠವಾಗಿವೆ. ಶಕ್ತಿ, ಚಾಣಾಕ್ಷತೆ ಮತ್ತು ಸ್ವಾಮಿನಿಷ್ಠೆಗೆ ಹೆಸರುವಾಸಿ. ತೀಕ್ಷ್ಣ ಕಣ್ಣುಗಳನ್ನ ಹೊಂದಿರೋದು ಮುಧೋಳು ನಾಯಿಯ ಮತ್ತೊಂದು ವಿಶೇಷತೆ. ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯ ಹೊಂದಿವೆ. ಯಾವುದೇ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತವೆ. ವಿಪರೀತ ಚಳಿ, ಬಿಸಿಲು ಸಹಿಸಿಕೊಳ್ಳುವ ಶಕ್ತಿ ಮುಧೋಳು ನಾಯಿಗಳಿಗಿವೆ. ಸದ್ಯ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ತಿಮ್ಮಾಪುರದಲ್ಲಿ ಮುಧೋಳ ಸಂತಾನಾಭಿವೃದ್ಧಿಗಾಗಿಯೇ ವಿಶೇಷ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯಲ್ಲಿ ನಮ್ಮ ಕರ್ನಾಟಕದ ಶ್ವಾನಗಳು ಸೇವೆ ಸಲ್ಲಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.